ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕಾಟು ಕನ್ನಡ ಟು ಇಂಗ್ಲಿಷ್ ಲರ್ನಿಂಗ್ ಚಾನಲ್. ಫೋರ್ತ್ ವಿಡಿಯೋ, ಡೇ 4. ಇಂಗ್ಲಿಷ್ನಲ್ಲಿ ನಿಮ್ಮ ಪರಿಚಯನ ಹೇಗೆ ಹೇಳೋದು ಅನ್ನೋದನ್ನ ಕಲಿಯೋಣ. ಸೆಲ್ಫ್ ಇಂಟ್ರೊಡಕ್ಷನ್ ಇನ್ ಇಂಗ್ಲಿಷ್ ಥ್ರೂ ಕನ್ನಡ. ಇಂಗ್ಲೀಷಲ್ಲಿ ನಮ್ಮನ್ನು ನಾವು ಹೇಗೆ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದು ಅನ್ನೋದು ಕಲಿಯೋದು ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಯೂಸ್ಫುಲ್. ಯಾಕಂದರೆ ಇದೆಲ್ಲ ಸಿಚುವೇಶನ್ಸಲ್ಲಿ ಎಲ್ಲರಿಗೂ ಯೂಸ್ ಆಗುತ್ತೆ. ಸ್ಟೂಡೆಂಟ್ಸ್ಗೆ ಆ್ಯಂಡ್ ಇಂಟರ್ವ್ಯೂ ಕೊಡುವಾಗ, ಮೀಟಿಂಗ್ಸ್ಗಳಲ್ಲಿ, ಡೈಲಿ ಕಾನ್ವರ್ಸೇಷನಲ್ಲಿ ಯಾರಾದರೂ ನಾವು ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇದ್ರೆ ಅವಾಗ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿಕೊಂಡು ಆಮೇಲೆ ಡಿಸ್ಕಷನ್ ಸ್ಟಾರ್ಟ್ ಮಾಡೋಕ್ಕೆ. ಸೊ ಬನ್ನಿ ಕಲಿಯೋಣ. ಸ್ಟೆಪ್ 1, ಗ್ರೀಟಿಂಗ್ ಮಾಡೋದು. ಗ್ರೀಟಿಂಗ್ ವರ್ಡ್ಸ್ ಯಾವ್ದ್ಯಾವುದು ಅಂದರೆ ಹಾಯ್, ಹಲೋ, ಗುಡ್ ಮಾರ್ನಿಂಗ್ ಇದು. ಸೊ ಎಕ್ಸಾಂಪಲ್, ಹಲೋ, ಗುಡ್ ಮಾರ್ನಿಂಗ್. ಮಧ್ಯಾಹ್ನ ಅಥವಾ ರಾತ್ರಿ ನೀವು ಯಾರನ್ನಾದರೂ ಮೀಟ್ ಮಾಡ್ತಾ ಇದ್ರೆ ಅವಾಗ ಗುಡ್ ಆಫ್ಟರ್ನೂನ್ ಅಥವಾ ಗುಡ್ ಈವ್ನಿಂಗ್ ಹೇಳಬೇಕು. ಯಾವ ಟೈಮಲ್ಲಿ ಯಾವುದನ್ನು ಯೂಸ್ ಮಾಡಬೇಕು ಅನ್ನೋದಕ್ಕೆ ನಮ್ಮದು ಪ್ರೀವಿಯಸ್ ವಿಡಿಯೋ ನೋಡಿ, ಅದರಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ವೆನ್ ಟು ಯೂಸ್ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್ ಮತ್ತು ಗುಡ್ ಈವ್ನಿಂಗ್ನ. ಸ್ಟೆಪ್ 2, ಯಾರ್ ನೇಮ್, ನಿಮ್ಮ ಹೆಸರು ಹೇಳೋದು. ನೇಮ್ ಹೇಳೋಕ್ಕೆ ಯೂಸ್ ಮಾಡೋ ಸೆಂಟೆನ್ಸಸ್ಸು ಮೈ ನೇಮ್ ಇಸ್, ನಿಮ್ಮ ಹೆಸರು, ಆರ್ ಐ ಆಮ್, ನಿಮ್ಮ ಹೆಸರು ಹೇಳೋದು. ಎಕ್ಸಾಂಪಲ್, ನನ್ನ ಹೆಸರು ರಚನಾ, ಅದಕ್ಕೆ ಮೈ ನೇಮ್ ಇಸ್ ರಚನಾ, ಆರ್ ಐ ಆಮ್ ರಚನಾ. ಸ್ಟೆಪ್ 3, ಪ್ಲೇಸ್, ನೀವು ಎಲ್ಲಿಂದ ಬಂದಿದ್ದೀರಾ ಅನ್ನೋದನ್ನ ಹೇಳಬೇಕು. ಸೆಂಟೆನ್ಸ್ ಐ ಆಮ್ ಫ್ರಮ್, ಯಾವ ಪ್ಲೇಸು ಆ ಪ್ಲೇಸ್ ಹೆಸರು ಹೇಳಬೇಕು. ಎಕ್ಸಾಂಪಲ್, ಐ ಆಮ್ ಫ್ರಮ್ ಕರ್ನಾಟಕ ಅಥವಾ ಐ ಆಮ್ ಫ್ರಮ್ ಬೆಂಗಳೂರು. ಆಲ್ಸೋ ಐ ಲೀವ್ ಇನ್ ಬೆಂಗಳೂರು ಅಂತಲೂ ಹೇಳ್ಬೋದು. ನೀವು ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾ ಇರುವಾಗ ಅಲ್ಲಿ ಬೇರೆ ಸ್ಟೇಟ್ಸ್ದು ಜನನೂ ಇದ್ದರೆ ಆವಾಗ ನೀವು ಐ ಆಮ್ ಫ್ರಮ್ ಕರ್ನಾಟಕ ಅಂತ ಹೇಳಿದ್ರೆ ಸಾಕು. ಇಲ್ಲ ವಿತಿನ್ ಕರ್ನಾಟಕದವರೇ ಇದ್ದಾರೆ ಅನ್ನುವಾಗ ಐ ಆಮ್ ಫ್ರಮ್ ಬೆಂಗಳೂರು ಅಂತ ಯೂಸ್ ಮಾಡ್ಬೋದು. ಐ ಲೀವ್ ಇನ್ ಬೆಂಗಳೂರು ಅಂದರೆ ನಾನು ಬೆಂಗಳೂರಲ್ಲಿ ವಾಸಿಸುತ್ತಿದ್ದೇನೆ ಅಂತ. ಸೊ ಯಾವುದಾದ್ರೂ ಯೂಸ್ ಮಾಡ್ಬೋದು. ಆಲ್ರೆಡಿ ನಾವು 3 ಸ್ಟೆಪ್ಸ್ ಕಲ್ತ್ವಿ. ಫಸ್ಟ್ ಬಂದು ಗ್ರೀಟಿಂಗ್ಸ್, ಸೆಕೆಂಡ್ ಸ್ಟೆಪ್ ಬಂದು ನೇಮ್, ಥರ್ಡ್ ಸ್ಟೆಪ್ ಪ್ಲೇಸ್, ಫೋರ್ತ್ ಸ್ಟೆಪ್ ಈಗ ವಾಟ್ ಡು ಯು ಡೂ ಅಂದರೆ ನೀವು ಏನು ಮಾಡ್ತೀರಾ, ಏನು ಕೆಲಸ ಮಾಡ್ತೀರಾ ಅಂತ. ಇದನ್ನು ಹೇಳಲೇಬೇಕು ಅಂತ ಏನಿಲ್ಲ, ಆಪ್ಷನಲ್ಲು, ಬಟ್ ಹೇಳಿದ್ರೆ ಒಳ್ಳೆಯದು. ಅವ್ರಿಗೆ ನಿಮ್ಮ ಬಗ್ಗೆ ಇನ್ನೂ ಚೆನ್ನಾಗಿ ಗೊತ್ತಾಗತ್ತೆ. ಸೆಂಟೆನ್ಸಸ್, ಐ ಆಮ್ ಅ ಸ್ಟೂಡೆಂಟ್ ಅಂದರೆ ನಾನು ಸ್ಟೂಡೆಂಟ್ ಅಂತ. ಇನ್ ಕೇಸ್ ನೀವು ಟೀಚರ್ ಆಗಿದ್ದರೆ ಐ ಆಮ್ ಅ ಟೀಚರ್ ಅಂತ ಹೇಳ್ಬೋದು. ಆರ್ ಐ ವರ್ಕ್ ಆ್ಯಸ್ ಅ ಟೀಚರ್, ನಾನು ಟೀಚರ್ ಅಂತಾದರೂ ಹೇಳ್ಬೋದು, ಅಥವಾ ನಾನು ಟೀಚರ್ ಆಗಿ ಕೆಲಸ ಮಾಡ್ತೀನಿ ಅಂತಲೂ ಹೇಳ್ಬೋದು. ಐ ಆಮ್ ಅ ಹೋಮ್ ಮೇಕರ್ ಅಂದರೆ ನೀವು ಹೌಸ್ ವೈಫ್ ಆಗಿದ್ದರೆ ಐ ಆಮ್ ಅ ಹೋಮ್ ಮೇಕರ್ ಅಂತ ಹೇಳಬೇಕು. ನಾನು ನೀವೆಲ್ಲಾದರೂ ಕೆಲಸ ಮಾಡ್ತಾ ಇದ್ದರೆ ಪ್ರೈವೇಟ್ ಅಥವಾ ಗೌರ್ಮೆಂಟ್ ಕಂಪ್ನಿಯಲ್ಲಿ ಐ ಆಮ್ ಆ್ಯನ್ ಎಂಪ್ಲಾಯಿ ಅಂತ ಹೇಳ್ಬೋದು. ಸೊ ಇಷ್ಟರಲ್ಲಿ ಯಾವುದಾದ್ರೂ ಒಂದು ಸೆಂಟೆನ್ಸ್ನ ನೀವು ಹೇಳಬೇಕು, ನಿಮಗೆ ಯಾವ್ದು ಸ್ಯೂಟಬಲ್ಲೋ ಅದು. ನೀವು ಎಕ್ಸಾಂಪಲ್ ಸೆಂಟೆನ್ಸಸ್ನ ಅಬ್ಸರ್ವ್ ಮಾಡಿದ್ರೆ ಎಲ್ಲದಕ್ಕೂ ಎ ಯೂಸ್ ಮಾಡಿದ್ದೀವಿ, ಬಟ್ ಎಂಪ್ಲಾಯಿಗೆ ಮಾತ್ರ ಐ ಆಮ್ ಆ್ಯನ್ ಎಂಪ್ಲಾಯಿ ಅಂತ ಯೂಸ್ ಮಾಡಿದ್ದೀವಿ. ಯಾಕಂದರೆ ಈ ಓವಲ್, ನೀವು ಓವಲ್ ಮತ್ತು ಕಾನ್ಸೊನೆಂಟ್ಸ್ ಬಗ್ಗೆ ತಿಳ್ಕೊಬೇಕು ಅಂದರೆ ನಂದು ಫಸ್ಟ್ ವಿಡಿಯೋ ನೋಡಿ, ನಾನು ಅದರಲ್ಲಿ ಯಾವಾಗ ಎ ಯೂಸ್ ಮಾಡಬೇಕು, ಯಾವಾಗ ಆ್ಯನ್ ಯೂಸ್ ಮಾಡಬೇಕು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ಫುಲ್ ಸಿಂಪಲ್ ಇಂಟ್ರೊಡಕ್ಷನ್ನ ನೋಡೋಣ. ನಾವು ಎಲ್ಲ ಸ್ಟೆಪ್ಸ್ನೂ ಕಲ್ತ್ವಿ. ಸ್ಟೆಪ್ 1, ಗ್ರೀಟಿಂಗ್ಸ್, ಹಲೋ. ಸ್ಟೆಪ್ 2, ನೇಮ್, ಮೈ ನೇಮ್ ಇಸ್ ರಚನಾ. ಸ್ಟೆಪ್ 3, ಪ್ಲೇಸ್, ಐ ಆಮ್ ಫ್ರಮ್ ಬೆಂಗಳೂರು. ಸ್ಟೆಪ್ 4, ಐ ಆಮ್ ಅ ಪ್ರಾಜೆಕ್ಟ್ ಮ್ಯಾನೇಜರ್. ಸೊ ಎಲ್ಲ ಸ್ಟೆಪ್ಸು ಒಟ್ಟಿಗೆ ಹೇಳಿದ್ರೆ ನಿಮ್ಮ ಇಂಟ್ರೊಡಕ್ಷನ್ ಆಗೋಯ್ತು. ದಟ್ಸ್ ಇಟ್. ಇನ್ ಸಮ್ ಕೇಸಸ್ ನೀವು ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ಕೋತಾ ಇರುವಾಗ ಅವ್ರು ಹೇಳ್ತಾರೆ ನಿಮ್ಮ ಏಜುನೂ ಹೇಳಿ ಅಂತ.
ಅಂದರೆ ಎಕ್ಸಾಂಪಲ್ ಡಾಕ್ಟರ್ಸ್‌ಗೆ ಇಂಟ್ರೊಡ್ಯೂಸ್ ಮಾಡ್ಕೋತಾ ಇರುವಾಗ ಏನಾದರೂ ಮೆಡಿಕಲ್ ರೀಸನ್ ಹೇಳುವಾಗ ಅವ್ರು ನಿಮ್ಮ ಏಜನ್ನು ಕೇಳ್ತಾರೆ. ಸೊ ಅವಾಗ ನೀವು ಐ ಆಮ್ ಡ್ಯಾಶ್ ಇಯರ್ಸ್ ಓಲ್ಡ್ ಅಂದರೆ ನಿಮ್ಗೆ ಎಷ್ಟು ವರ್ಷ ಅದನ್ನು ಹೇಳಬೇಕು. ಎಕ್ಸಾಂಪಲ್ ಐ ಆಮ್ 25 ಇಯರ್ಸ್ ಓಲ್ಡ್. ಫ್ಯೂ ಮೋರ್ ಸೆಂಟೆನ್ಸಸ್ ಯಾವ್ದು ನಾವು ಎಜುಕೇಷನ್ ಅಥವಾ ಪ್ರೊಫೆಷನ್ ರಿಲೇಟೆಡ್ ಡೀಟೇಲ್ಸ್ ಹೇಳುವಾಗ ಇಂಟ್ರೊಡಕ್ಷನಲ್ಲಿ ಯೂಸ್ ಮಾಡ್ಬೋದು, ಅದನ್ನು ಲಿಸ್ಟ್ ಮಾಡಿದ್ದೀನಿ. ಫಸ್ಟ್ ಸೆಂಟೆನ್ಸ್, ಐ ಆಮ್ ಆ್ಯನ್ MBA ಸ್ಟೂಡೆಂಟ್. ನಾನು MBA ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಹೇಳೋಕ್ಕೆ ಈ ಸೆಂಟೆನ್ಸ್ ಯೂಸ್ ಮಾಡ್ಬೋದು. ಥರ್ಡ್ ಸೆಂಟೆನ್ಸ್, ಐ ಕಂಪ್ಲೀಟೆಡ್ ಮೈ ಡಿಗ್ರಿ ಇನ್ ಕಾಮರ್ಸ್. ನಾನು ಕಾಮರ್ಸ್ನಲ್ಲಿ ಪದವಿ ಪೂರ್ಣಗೊಳಿಸಿದ್ದೇನೆ. ಯಾರಾದರೂ ನೀವು ಟೀಚರ್ ಆಗೋಕ್ಕೆ ಮುಂಚೆ ಏನು ಡಿಗ್ರಿ ಮಾಡಿದ್ದೀರಾ ಅಂತ ಕೇಳಿದ್ರೆ ಫಸ್ಟ್ ನೀವು ಐ ಕಂಪ್ಲೀಟೆಡ್ ಮೈ ಡಿಗ್ರಿ ಇನ್ ಕಾಮರ್ಸ್. ನೌ ಐ ವರ್ಕ್ ಆ್ಯಸ್ ಅ ಟೀಚರ್. ನಾನು ಕಾಮರ್ಸಲ್ಲಿ ಡಿಗ್ರಿ ಮಾಡಿ ಈಗ ಟೀಚರಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳೋಕ್ಕೆ ಈ ಸೆಂಟೆನ್ಸಸ್ನ ಯೂಸ್ ಮಾಡಬೇಕು. ನಂದು ಇಂಟ್ರೊಡಕ್ಷನ್ನ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ನಾನು ಯಾರಿಗಾದ್ರೂ ಇಂಟ್ರೊಡ್ಯೂಸ್ ಮಾಡ್ಕೋಬೇಕು ಅಂದರೆ ನಾನು ಏನು ಹೇಳ್ತೀನಿ ಅಂತ, ಇನ್ಕ್ಲೂಡಿಂಗ್ ನಂದು ಫ್ಯಾಮಿಲಿಲಿ ಎಷ್ಟು ಜನ ಇದ್ದಾರೆ, ನಂದು ಹಾಬೀಸ್ ಏನು, ಅದನ್ನು ನಾನು ಹೇಗೆ ಹೇಳ್ತೀನಿ ಅನ್ನೋದನ್ನ. ಲೆಟ್ಸ್ ಸ್ಟಾರ್ಟ್. ಹಲೋ, ಮೈ ನೇಮ್ ಇಸ್ ರಚನಾ. ಐ ಆಮ್ ಫ್ರಮ್ ಬೆಂಗಳೂರು. I completed my degree in Bachelor of Engineering. I am working as a project manager in a software company. There are 5 members in my family. My hobbies are reading books and listening to music. Thank you. ನನ್ನ ಎಲ್ಲ ವಿಡಿಯೋ ಅಲ್ಲಿ ನಾನು ಎಂಡ್ ಆಫ್ ದ ವಿಡಿಯೋ ವರ್ಕ್ಶೀಟ್ ಅಂದರೆ ಅಭ್ಯಾಸ ಪತ್ರಿಕೆನ ಕೊಡ್ತೀನಿ. ಸೊ ಈ ವಿಡಿಯೋದು ವರ್ಕ್ಶೀಟ್ ಇದು. ಫಸ್ಟ್ ಒನ್, ಇಂಟ್ರೊಡ್ಯೂಸ್ ಯಾರ್ ಸೆಲ್ಫ್. ನಾವು ಆಲ್ರೆಡಿ ಕಲ್ತ್ವಿ. ನಿಮ್ಮನ್ನು ನೀವು ಹೇಗೆ ಇಂಟ್ರೊಡ್ಯೂಸ್ ಮಾಡ್ಕೋತೀರಾ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೆಕೆಂಡ್ ಬಂದು ಇಂಟ್ರೊಡ್ಯೂಸ್ ಅ ಫ್ರೆಂಡ್. ನಿಮ್ಮ ಫ್ರೆಂಡನ್ನು ನೀವು ಇನ್ನೊಂದು ಫ್ರೆಂಡಿಗೆ ಅಥವಾ ಫ್ಯಾಮಿಲಿ ಮೆಂಬರಿಗೆ ಹೇಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀರಾ ಅನ್ನೋದನ್ನ ತಿಳಿಸಿ. ಇಂಪಾರ್ಟೆಂಟ್ ಟಿಪ್ಸ್: ಸ್ಲೋ ಆಗಿ ಮಾತಾಡಿ, ಸ್ಮೈಲ್ ಮಾಡಿ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳುವಾಗ. ಮಿಸ್ಟೇಕ್ಸ್ ಆದರೆ ಓಕೆ. ಶಾರ್ಟ್ ಸೆಂಟೆನ್ಸಸ್ ಮಾತಾಡಿ. ಏನಾದರೂ ಮಿಸ್ಟೇಕ್ಸ್ ಆದಾಗ ಪಾಸ್ ತಗೊಳ್ಳಿ, ಸಾರಿ ಅಂದ್ಬಿಟ್ಟು ಕಂಟಿನ್ಯೂ ಮಾಡಿ, ಸ್ಟಾಪ್ ಮಾಡಬೇಡಿ. ಆ್ಯಂಡ್ ಲಾಂಗ್ ಸೆಂಟೆನ್ಸಸ್ನ ಯೂಸ್ ಮಾಡಬೇಡಿ. ಮಧ್ಯ ಬ್ರೇಕ್ ತಗೊಳ್ಳಿ, ಪಾಸ್ ಮಾಡಿ ಮಾತಾಡುವಾಗ ಆ್ಯಂಡ್ ದೆನ್ ಕಂಟಿನ್ಯೂ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಆ್ಯಂಡ್ ಯೂಸ್ಫುಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. See you in the next video. Please like, share and subscribe to my channel.